ಮುರಳಿಯ ದಿನಾಂಕ 21/5/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಶ್ರೀಮತದಂತೆ ನಡೆದು ಎಲ್ಲರಿಗೂ ಸುಖ ಕೊಡಿ. ಅಸುರಿ ಮತದಂತೆ ದುಃಖ ಕೊಡುತ್ತಾ ಬಂದಿದ್ದೀರಾ. ಈಗ ಸುಖ ಕೊಡಿ, ಸುಖ ತೆಗೆದುಕೊಳ್ಳಿ. ಪ್ರಶ್ನೆ: ಬುದ್ಧಿವಂತ ಮಕ್ಕಳು ಯಾವ ರಹಸ್ಯವನ್ನು ತಿಳಿದುಕೊಂಡಿರುವ ಕಾರಣ ಶ್ರೇಷ್ಠ ಪದವಿ ಪಡೆಯುವ ಪುರುಷಾರ್ಥ ಮಾಡುತ್ತಾರೆ? ಉತ್ತರ: ಅವರು ತಿಳಿದುಕೊಂಡಿರುತ್ತಾರೆ, ಇದು ಸುಖ ದುಃಖ ಸೋಲು ಗೆಲುವಿನ ಆಟವಾಗಿದೆ. ಈಗ ಅರ್ಧ ಕಲ್ಪ ಸುಖದ ಆಟ ನಡೆಯಲಿದೆ. ಅಲ್ಲಿ ಯಾವುದೇ ಪ್ರಕಾರದ ದುಃಖ ಇರುವುದಿಲ್ಲ. ಈಗ ಹೊಸ ರಾಜಧಾನಿ ಬರಲಿದೆ. ಅದಕ್ಕಾಗಿ ತಂದೆ ತನ್ನ ಪರಮಧಾಮವನ್ನು ಬಿಟ್ಟು ನಾವು ಮಕ್ಕಳಿಗೆ ಓದಿಸಲು ಬಂದಿದ್ದಾರೆ. ಈಗ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಲೇಬೇಕು. ಗೀತೆ: ಬದಲಾಗತ್ತೆ ಪ್ರಪಂಚ, ಆದರೆ ನಾವು ಬಾಬರವರ ಕೈ ಮತ್ತು ಜೊತೆಯನ್ನು ಎಂದಿಗೂ ಬಿಡುವುದಿಲ್ಲ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ಅರ್ಥವನ್ನು ತಿಳಿದುಕೊಂಡಿದ್ದೀರಾ? ಇಲ್ಲಿ ಯಾವುದೇ ಪ್ರತಿಜ್ಞೆ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಂತೂ ಆತ್ಮನಲ್ಲಿ ತಿಳುವಳಿಕೆ ಬೇಕಾಗಿದೆ. ಆತ್ಮ ತಮೋ ಪ್ರಧಾನವಾಗಿರುವ ಕಾರಣ ಬಿಲ್ಕುಲ್ ಬುದ್ಧಿಹೀನವಾಗಿದೆ. ಮಕ್ಕಳು ತಿಳಿದುಕೊಂಡಿದ್ದೀರಾ? ನಾವೆಷ್ಟು ಬುದ್ಧಿಹೀನರಾಗಿದ್ದೆವು, ಈಗ ಎಷ್ಟು ಬುದ್ಧಿವಂತರಾಗಿದ್ದೇವೆ. ಅನ್ಯ ಸತ್ಸಂಗಗಳಲ್ಲಿ ಈ ಮಾತುಗಳೆಲ್ಲ ಹೇಳುವುದಿಲ್ಲ. ಆ ಶಾಸ್ತ್ರ ರಾಮಾಯಣ ಅದೆಲ್ಲವನ್ನು ಅಲ್ಲಿ ಓದುತ್ತಾರೆ. ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಟ್ಟು ಬಿಡುತ್ತಾರೆ. ಯಾವುದೇ ಪ್ರಾಪ್ತಿ ಇರುವುದಿಲ್ಲ. ಧಾರಣೆ ಮಾಡಿಕೊಂಡ್ರೆ ಅಲ್ವ ಪ್ರಾಪ್ತಿ ಸಿಗತ್ತೆ. ಯಜ್ಞ ತಪ ದಾನ ಪುಣ್ಯ ಎಲ್ಲ ಮಾಡುತ್ತಾರೆ, ಪೆಟ್ಟು ತಿನ್ನುತ್ತಾ ಇರುತ್ತಾರೆ, ಪ್ರಾಪ್ತಿ ಏನೂ ಸಿಗುವುದಿಲ್ಲ. ಈ ಪ್ರಪಂಚದಲ್ಲಿ ಯಾರಿಗೂ ಸುಖ ಇಲ್ಲ. ಈಗ ತಂದೆ ಪೂರ್ತಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಎಲ್ಲರಿಗೂ ಸುಖ ಶಾಂತಿ ಕೊಡುವವರು ಒಬ್ಬ ತಂದೆಯಾಗಿದ್ದಾರೆ. ಮನುಷ್ಯರಂತೂ ಬಿಲ್ಕುಲ್ ಘೋರ ಅಂಧಕಾರದಲ್ಲಿದ್ದಾರೆ. ಭಕ್ತಿ ಮಾರ್ಗದವರು ಸಹ ತಂದೆಯನ್ನು ನೆನಪು ಮಾಡುತ್ತಾರೆ. ಏ ದುಃಖ ಹರ್ತ ಸುಖಕರ್ತ ಸದ್ಗತಿದಾತ ಎಂದು. ನೋಡಿ, ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತಿದೆ. ಎಲ್ಲರಿಗೂ ದುಃಖವೇ ದುಃಖ ಇದೆ. ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ, ಯಾರಿಗೂ ಸಹ ಗೊತ್ತಿಲ್ಲ ತಂದೆ ಯಾರು, ತಂದೆಯಿಂದ ಯಾವ ಆಸ್ತಿ ಸಿಗುವುದು ಎಂದು. ಬೇಹದ್ದಿನ ತಂದೆಯನ್ನು ತಿಳಿದುಕೊಂಡೇ ಇಲ್ಲ. ಪೆಟ್ಟು ತಿನ್ನುತ್ತಿರುತ್ತಾರೆ ಶಾಂತಿಗಾಗಿ. ಈಗ ಇದನ್ನು ಯಾರು ಹೇಳಿದ್ರು ಮನಸ್ಸಿಗೆ ಶಾಂತಿ ಬೇಕು ಎಂದು? ಆತ್ಮ ಹೇಳತ್ತೆ. ಇದನ್ನು ಸಹ ಮನುಷ್ಯರು ತಿಳಿದುಕೊಂಡಿಲ್ಲ. ದೇಹ ಅಭಿಮಾನ ಇದೆ ಅಲ್ವಾ? ಸಾಧು ಸಂತರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ಎಲ್ಲರೂ ದುಃಖಿಗಳಾಗಿದ್ದಾರೆ. ಎಲ್ಲರೂ ಶಾಂತಿಯನ್ನು ಬಯಸುತ್ತಾರೆ. ಕಾಯಿಲೆಗಳು ಸಹ ಬರುತ್ತೆ ಅಲ್ವಾ? ಸಾಧು ಸಂತರಿಗೂ ಸಹ ಕಾಯಿಲೆ ಬರುತ್ತಲ್ವಾ? ಆಕ್ಸಿಡೆಂಟ್ಸ್ ಎಲ್ಲ ಆಗ್ತಾ ಇರತ್ತೆ. ಪ್ರಪಂಚದಲ್ಲಿ ದುಃಖದ ವಿನಃ ಬೇರೆ ಏನೂ ಇಲ್ಲ. ಈಗ ತಾವು ಬುದ್ಧಿವಂತರಾಗಿದ್ದೀರಾ. ತಂದೆ ತಿಳಿಸುತ್ತಾರೆ, ಡ್ರಾಮಾದಲ್ಲಿ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ, ಸುಖ ಮತ್ತು ದುಃಖದ ಆಟ ತಯಾರಾಗಿದೆ. ತಂದೆ ತಮ್ಮ ಬುದ್ಧಿಯ ಬೀಗವನ್ನು ತೆರೆದಿದ್ದಾರೆ ಮತ್ತು ಎಲ್ಲ ಮನುಷ್ಯ ಮಾತ್ರರ ಬುದ್ಧಿಯನ್ಗೆ ಮಾಯೆ ಗೋಡ್ರೇಜ್ ಬೀಗವನ್ನು ಹಾಕಿದೆ. ಬಿಲ್ಕುಲ್ ತಮೋ ಪ್ರಧಾನ ಬುದ್ಧಿ ಉಳ್ಳವರಾಗಿದ್ದಾರೆ. ತಾವು ಮಕ್ಕಳು ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ. ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ. ಅವರು ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಈ ಆಟ ಹೇಗೆ ತಯಾರಾಗಿದೆ? ಯಾವಾಗ ಸುಖ ಇರುತ್ತೆ ಆಗ ದುಃಖದ ಹೆಸರು ಗುರುತು ಇರುವುದಿಲ್ಲ. ತಾವು ಮಕ್ಕಳ ಬುದ್ಧಿಯಲ್ಲಿದೆ, ನಾವು ತಂದೆಯಿಂದ ಸುಖ ಶಾಂತಿ ಸಂಪತ್ತಿನ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಸತ್ಯಯುಗದಿಂದ ಹಿಡಿದು ತ್ರೇತದ ಅಂತಿಮದವರೆಗೆ ಯಾವುದೇ ದುಃಖ ಇರುವುದಿಲ್ಲ. ಈಗ ತಾವು ಜ್ಞಾನದ ಪ್ರಕಾಶದಲ್ಲಿ ಇದ್ದೀರಾ. ತಾವು ಪುರುಷಾರ್ಥ ಮಾಡುತ್ತಿದ್ದೀರಾ. ತಮ್ಮ ರಾಜಧಾನಿಯಲ್ಲಿ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ ಪದವಿಯನ್ನು ಪಡೆಯಲು. ಇದು ಶಾಲೆಯಾಗಿದೆ, ಬೇಹದ್ದಿನ ಶಾಲೆ. ಬೇಹದ್ದಿನ ತಂದೆ ಓದಿಸುತ್ತಿದ್ದಾರೆ. ತಾವು ತಿಳಿದುಕೊಂಡಿದ್ದೀರಾ, ನಮ್ಮ ಪ್ರಿಯಾತಿ ಪ್ರಿಯ ತಂದೆ ಶಿವ ತಂದೆ, ಅವರ ಮಹಿಮೆ ಅಪರಮಪಾರವಾಗಿದೆ. ಅವರು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ. ನಾವು ಮಕ್ಕಳಿಗೆ ಶ್ರೀಮತ ಕೊಡುತ್ತಿದ್ದಾರೆ.
ಬಾಕಿ ಎಲ್ಲ ಮನುಷ್ಯ ಮಾತ್ರರು ಆಸುರಿ ಮತದಂತೆ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ದುಃಖ ಕೊಡುತ್ತಿರುತ್ತಾರೆ. ತಾವಂತೂ ಶ್ರೀಮತದಂತೆ ಎಲ್ಲರಿಗೂ ಸುಖ ಕೊಡಬೇಕು. ಈ ಡ್ರಾಮಾದಲ್ಲಿ ನಾವು ಪಾತ್ರಧಾರಿಗಳಾಗಿದ್ದೇವೆ. ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ತಾವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಾ. ಈ ಡ್ರಾಮಾದಲ್ಲಿ ಭಾರತವಾಸಿಗಳ ಪಾತ್ರ ಆಲ್ರೌಂಡ್ ಪಾತ್ರ ಇದೆ. ಮೊದಲಂತೂ ತಾವು ಸಹ ಏನೂ ತಿಳಿದುಕೊಂಡಿರಲಿಲ್ಲ. ಈಗಂತೂ ಮೂಲವತನದಿಂದ ಹಿಡಿದು ಸೂಕ್ಷ್ಮವತನ, ಸ್ಥೂಲವತನ ಎಲ್ಲವನ್ನು ತಾವು ತಿಳಿದುಕೊಂಡಿದ್ದೀರಾ. ತಮಗೆ ಸತ್ಯವಾದ ಜ್ಞಾನ ಇದೆ. ಬಾಬಾರವರು ನಮಗೆ ತ್ರಿಲೋಕದ ಪೂರ್ತಿ ಜ್ಞಾನವನ್ನು ಕೊಡುತ್ತಿದ್ದಾರೆ. ಈ ಪ್ರಪಂಚವಾಗಿದೆ ಮುಳ್ಳುಗಳ ಕಾಡು. ತಾವು ತಿಳಿದುಕೊಂಡಿದ್ದೀರಾ. ಈಗ ನಾವು ಮುಳ್ಳುಗಳಿಂದ ಹೂಗಳು ಅಂದರೆ ಅರ್ಥ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ. ಇಲ್ಲಂತೂ ಚಿಕ್ಕವರು ದೊಡ್ಡವರು ಎಲ್ಲರೂ ದುಃಖ ಕೊಡುತ್ತಾರೆ. ಗರ್ಭದಲ್ಲಿ ತಾಯಿಗೆ ಮಗು ದುಃಖ ಕೊಡುತ್ತೆ. ಇದಿರುವುದೇ ಚೀಚಿ ಹಳೆಯ ಪ್ರಪಂಚ. ಈ ಸೃಷ್ಟಿ ಚಕ್ರವನ್ನು ಯಾರೂ ತಿಳಿದುಕೊಂಡಿಲ್ಲ. ನಾವೆಲ್ಲಿಂದ ಬಂದೆವು, ಎಷ್ಟು ಜನ್ಮ ಪಡೆದುಕೊಂಡೆವು, ಮತ್ತೆ ಎಲ್ಲಿ ಹೋಗಬೇಕು ಏನೂ ಗೊತ್ತಿಲ್ಲ. ಬೇಹದ್ದಿನ ತಂದೆ ಎಲ್ಲ ಆತ್ಮರಿಗೆ, ಸೀತೆಯರಿಗೆ ಒಬ್ಬರೇ ನಿರಾಕಾರ ರಾಮ ಆಗಿದ್ದಾರೆ. ತಾವೆಲ್ಲ ಆತ್ಮರು ಸೀತೆಯರಾಗಿದ್ದೀರಾ. ರಾವಣನ ಪಂಜರದಲ್ಲಿ ಇದ್ದೀರಾ. ತಂದೆ ಬ್ರೈಡ್ ಗ್ರೂಮ್ ಆಗಿದ್ದಾರೆ. ಒಬ್ಬ ಪ್ರಿಯತಮನಿಗೆ ಎಲ್ಲ ಆತ್ಮರು ಪ್ರಿಯತಮೆಯರಾಗಿದ್ದೇವೆ, ಭಕ್ತಿನಿಯರು. ಯಾರೆಲ್ಲ ಆತ್ಮರೂಪಿ ಸೀತೆಯರಿದ್ದಾರೆ ಎಲ್ಲರೂ ಮಾಯಾರೂಪಿ ರಾವಣನ ಜೈಲಲ್ಲಿ ಸಿಕ್ಕಿಕೊಂಡು ಶೋಕವಾಟಿಕೆಯಲ್ಲಿ ಬಂದಿದ್ದಾರೆ. ಪೂರ್ತಿ ಪ್ರಪಂಚದ ಎಲ್ಲ ಮನುಷ್ಯ ಮಾತ್ರರು ಒಬ್ಬ ಭಗವಂತನನ್ನು ನೆನಪು ಮಾಡುತ್ತಾರೆ. ಭಕ್ತರ ರಕ್ಷಕ ಭಗವಂತ ಎಂದು ಹೇಳುತ್ತಾರೆ. ತಾವೆಲ್ಲರೂ ಈಗ ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ. ಬ್ರಾಹ್ಮಣರು ತಿಳಿದುಕೊಂಡಿದ್ದೀರಾ. ನಮಗೆ ಶಿವ ತಂದೆ ಓದಿಸುತ್ತಿದ್ದಾರೆ. ತಂದೆಯಿಂದ ಅವಶ್ಯವಾಗಿ ಆಸ್ತಿ ಸಿಗುವುದು. ಶಿವ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಸ್ವರ್ಗ ಎಂದಾದರೂ ಹೇಳಿ ಅಥವಾ ದೈವಿ ರಾಜಧಾನಿ ಎಂದಾದರೂ ಹೇಳಿ. ಸ್ವರ್ಗದ ರಾಜಧಾನಿ ಅಲ್ವಾ? ಲಕ್ಷ್ಮೀನಾರಾಯಣ ಸ್ವರ್ಗಕ್ಕೆ ಮಾಲೀಕರಾಗಿರುತ್ತಾರೆ. ಈಗ ತಾವು ತಿಳಿದುಕೊಂಡಿದ್ದೀರಾ. ಯಾವಾಗ ಇಲ್ಲಿ ಸ್ವರ್ಗವಿತ್ತು ಆಗ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಈಗ ಕಲಿಯುಗವಿದೆ. ಮನುಷ್ಯರಂತೂ ಪಾಪ ಘೋರ ಅಂಧಕಾರದಲ್ಲಿರುವ ಕಾರಣ ಏನನ್ನೂ ತಿಳಿದುಕೊಂಡಿಲ್ಲ. ಈಗ ಕಲಿಯುಗದ ಅಂತ್ಯ ಎಂಬುದು ಗೊತ್ತಿಲ್ಲ. ವಿನಾಶ ಸನ್ಮುಖದಲ್ಲಿ ನಿಂತಿದೆ. ತಾವೆಲ್ಲ ಸೀತೆಯರ ಸದ್ಗತಿದಾತ ಒಬ್ಬ ರಾಮ ಶಿವ ತಂದೆಯಾಗಿದ್ದಾರೆ. ಎಲ್ಲ ಆತ್ಮರೂಪಿ ಸೀತೆಯರು ದುರ್ಗತಿಯಲ್ಲಿದ್ದಾರೆ. ಆದರೆ ಇದು ಯಾರು ತಿಳಿದುಕೊಳ್ಳುವುದಿಲ್ಲ. ನಾವು ದುರ್ಗತಿಯಲ್ಲಿ ಇದ್ದೇವೆ ಎಂದು. ತಮ್ಮ ಶ್ರೀಮಂತಿಕೆಯ ನಶೆ ಇರುವುದು. ನಮಗೆ ಇಷ್ಟು ಮನೆಗಳಿದೆ, ನಮ್ಮ ಬಳಿ ಇಷ್ಟು ಹಣ ಇದೆ, ಇಷ್ಟು ಮಹಲ್ಲುಗಳಿವೆ, ಈ ರೀತಿ ಅಂದ್ಕೊಳ್ತಾರೆ. ಆದರೆ ಯಾರಿಗೂ ಗೊತ್ತಿಲ್ಲ ಇದು ಇರುವುದೇ ದುಃಖದ ಪ್ರಪಂಚ. ಈ ದುಃಖಧಾಮ ಈಗ ಪರಿವರ್ತನೆ ಆಗಬೇಕು. ಮೃತ್ಯು ಸನ್ಮುಖದಲ್ಲಿ ನಿಂತಿದೆ. ಎಲ್ಲ ಮಣ್ಣಿನಲ್ಲಿ ಸೇರಿ ಹೋಗುವುದು, ವಿನಾಶವಾಗತ್ತೆ. ಏನೆಲ್ಲ ಹಳೆಯ ಪ್ರಪಂಚದಲ್ಲಿ ತಾವು ನೋಡುತ್ತಿದ್ದೀರಾ ಇದೆಲ್ಲ ವಿನಾಶವಾಗುವುದು. ವಿನಾಶಕ್ಕಾಗಿ ಪೂರ್ತಿ ತಯಾರಿಗಳು ನಡೆಯುತ್ತಿವೆ. ಇದು ಅದೇ ಮಹಾಭಾರತ ಯುದ್ಧವಾಗಿದೆ. ಗೀತೆಯ ಭಗವಂತ ಅವರೇ ಶಿವ ತಂದೆಯಾಗಿದ್ದಾರೆ. ಆದರೆ ತಂದೆಯ ಬಯೋಗ್ರಫಿಯಲ್ಲಿ ಮಕ್ಕಳ ಹೆಸರನ್ನು ಹಾಕಿದ್ದಾರೆ. ಈಗ ಶಿವ ತಂದೆ ತಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ದೊಡ್ಡದಕ್ಕಿಂತ ದೊಡ್ಡ ತಪ್ಪು ಮನುಷ್ಯರು ಏನು ಮಾಡಿರುವುದೆಂದರೆ ಭಗವಂತನ ಹೆಸರನ್ನೇ ಮಾಯ ಮಾಡಿದ್ದಾರೆ. ತಾವು ತಿಳಿದುಕೊಂಡಿದ್ದೀರಾ. ನಮಗೆ ಯಾವುದೇ ಮನುಷ್ಯರು ಸಾಧು ಸಂತರು ಓದಿಸುತ್ತಿಲ್ಲ. ಶಿವ ತಂದೆ ಸ್ವಯಂ ನಮಗೆ ಓದಿಸುತ್ತಿದ್ದಾರೆ. ಅವರು ತಂದೆಯೂ ಆಗಿದ್ದಾರೆ, ಶಿಕ್ಷಕರೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ, ಸರ್ವಸ್ವವೂ ಅವರೇ ಆಗಿದ್ದಾರೆ. ಇದನ್ನು ಮರೆಯಬಾರದು. ಬಾಬಾ ಹೇಳುತ್ತಾರೆ, ನನ್ನ ಎಲ್ಲ ಮಕ್ಕಳು ನೀವಾಗಿದ್ದೀರಾ. ಆದರೆ ಎಲ್ಲರಿಗೂ ಓದಿಸಲಾಗುವುದಿಲ್ಲ. ಅಂದರೆ ಕೆಲವರು ಬರ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಒಪ್ಕೊಳ್ಳೋದಿಲ್ಲ, ಬಾಬ್ರವರನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಂತಹವ್ರಿಗೇನು ಮಾಡೋದು? ಬಾಬಾ ಹೇಳ್ತಾರೆ, ನಾನು ಭಾರತವಾಸಿಗಳಿಗೆ ಪುನಃ ರಾಜಯೋಗವನ್ನು ಕಲಿಸಲು ಬಂದಿದ್ದೇನೆ.
ಭಾರತವಾಸಿಗಳು ಸ್ವರ್ಗವಾಸಿಗಳಾಗಿದ್ದೀರಿ, ವಜ್ರದ ಸಮಾನವಿದ್ದೀರಿ, ಈಗ ಕವಡೆಗಳ ಸಮಾನರಾಗಿದ್ದೀರಾ. ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಎಷ್ಟು ಅಶಾಂತಿ ಇದೆ. ಹೇಳ್ತಾರೆ ಬಾಬಾ ನಮಗೆ ಕ್ರೋಧ ಬರುತ್ತೆ, ಮಕ್ಕಳನ್ನು ಹೊಡಿಬೇಕಾಗತ್ತೆ, ಭಯ ಆಗತ್ತೆ, ನಾವು ಪಂಚವಿಕಾರಗಳನ್ನು ಶುಭಾಬ್ರವ್ರಿಗೆ ಕೊಟ್ಟು ಬಿಟ್ಟಿದ್ದೀವಿ, ಮತ್ತು ನಾವು ಯಾಕೆ ಈ ರೀತಿ ಮಾಡುತ್ತಿದ್ದೀವಿ ಅಂತ ಕೆಲವರು ಹೇಳುತ್ತಾರೆ. ಬಾಬಾ ತಿಳಿಸುತ್ತಾರೆ, ಈ ಸಮಯದಲ್ಲಿ ಎಲ್ಲರ ಮೇಲೆ ಪಂಚವಿಕಾರಗಳ ಗ್ರಹಣ ಹಿಡಿದಿದೆ. ದೇಹಾಭಿಮಾನದ ಭೂತ ಬರುವುದರಿಂದ ಬೇರೆ ಎಲ್ಲ ಭೂತಗಳು ಬರುತ್ತವೆ. ಈಗ ತಂದೆ ಹೇಳುತ್ತಾರೆ, ಮಕ್ಕಳೇ ದೇಹಿ ಅಭಿಮಾನಿ ಆಗಿರಿ. ಈಗ ತಮಗೆ ತಿಳುವಳಿಕೆ ಸಿಕ್ಕಿದೆ, ಸತ್ಯಯುಗದಲ್ಲಿಯೂ ನಾವು ಆತ್ಮ ಅಭಿಮಾನಿಯಾಗಿದ್ದೆವು, ತಿಳಿದುಕೊಳ್ಳುತ್ತೇವೆ. ಅಲ್ಲಿ ಗೊತ್ತಾಗತ್ತೆ ಆತ್ಮ ಈ ಶರೀರ ಈಗ ಬಿಡುತ್ತೆ, ಈ ಶರೀರ ಹಳೆಯದಾಗಿದೆ, ಆಯುಷು ಪೂರ್ತಿಯಾಗಿದೆ, ಅದಕ್ಕೆ ಈ ಶರೀರ ಬಿಟ್ಟು ಹೊಸದನ್ನು ಪಡೆಯಬೇಕು ಎಂದು ಅರ್ಥ ಆಗತ್ತೆ. ಸರ್ಪದ ಉದಾಹರಣೆಯನ್ನು ಬಾಬಾ ಕೊಡುತ್ತಾರೆ. ಹೇಗೆ ಸರ್ಪ ಒಂದು ಶರೀರ ಅಂದರೆ ಪೊರೆಯನ್ನು ಬಿಡುತ್ತೆ ಅಲ್ವಾ, ಹಳೆಯದನ್ನು ಬಿಟ್ಟು ಹೊಸದನ್ನು ತಗೊಳ್ಳುತ್ತೆ. ಈ ಉದಾಹರಣೆ ಸತ್ಯಯುಗಕ್ಕಾಗಿ ಇದೆ. ಅಲ್ಲಿ ತಾವು ಆ ರೀತಿ ಶರೀರ ಬಿಡುತ್ತೀರಾ, ದುಃಖದ ಮಾತೇ ಇರುವುದಿಲ್ಲ. ಇಲ್ಲಿ ಎಷ್ಟು ದುಃಖ ಆಗತ್ತೆ, ಅಳೋದು ಸುರಿಯೋದೆಲ್ಲ ಮಾಡ್ತಿರ್ತಾರಲ್ವ ಯಾರಾದರೂ ಶರೀರ ಬಿಟ್ಟರೆ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಇದು ಹಳೆಯ ಶರೀರವಾಗಿದೆ. ಇಲ್ಲಿ ಯಾರ್ದು ಹೊಸ ಶರೀರ ಇಲ್ಲ, ಯಾರಿಗೂ ಹೊಸ ಶರೀರ ಸಿಗೋದು ಇಲ್ಲ. ಅಂತಿಮ ಹಳೆಯ ಚಪ್ಪಲಿ ಇದಾಗಿದೆ. ಈಗ ತಾವು ಇದರಿಂದ ಬೇಜಾರಾಗಿದ್ದೀರಾ. ಸತ್ಯಯುಗದಲ್ಲಿ ಖುಷಿ ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೀರಾ. ಈ ಮಾತುಗಳನ್ನು ತಾವೇ ತಿಳಿದುಕೊಂಡಿದ್ದೀರಾ. ಇಲ್ಲಿ ಎಷ್ಟು ಜನ ಹೊಸಬರು ಬರ್ತಾರೆ, ಆದರೆ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. 2 ದಿನ 4 ದಿನ ಬರ್ತಾರೆ, ತಿಳ್ಕೊಳ್ತಾರೆ, ಹೋಗ್ತಾರೆ, ಮತ್ತೆ ಮರೆತು ಬಿಡುತ್ತಾರೆ. ಒಳ್ಳೆಯ ರೀತಿ ಕೇಳ್ತಾರೆ, ಖುಷಿ ಪಡ್ತಾರೆ, ಮತ್ತೆ ಬರೋದೇ ಇಲ್ಲ, ಹೋಗ್ತಾರೆ. ಅಂದಾಗ ಅವರು ಪ್ರಜೆಗಳಲ್ಲಿ ಬರುತ್ತಾರೆ. ಪ್ರಜೆಗಳು ಸಹ ಬಹಳಷ್ಟು ಜನ ತಯಾರಾಗಬೇಕು ಅಲ್ವಾ. ಇದಾಗಿದೆ ಭಗವಂತನ ಮನೆ. ಈ ಮನೆ ಈಶ್ವರನ ಮನೆಯಲ್ಲಿ ತಾವು ಕುಳಿತಿದ್ದೀರಾ. ಪರಮಪಿತ ತನ್ನ ಪರಮಧಾಮವನ್ನು ಬಿಟ್ಟು ಇಲ್ಲಿ ಸಾಧಾರಣ ತನುವಿನಲ್ಲಿ ಬಂದು ಕುಳಿತಿದ್ದಾರೆ. ಅಲ್ಲಂತೂ ಬಾಬನ ಬಳಿ ಆತ್ಮರಿರ್ತಾರೆ. ಪರಮಧಾಮದಲ್ಲಿ ಬಾಬರವರ ಬಳಿ ಎಲ್ಲ ಆತ್ಮರು ಇರುತ್ತಾರೆ. ಆದರೆ ಸಂಗಮ ಯುಗದಲ್ಲಿ ಬಾಬಾ ಸ್ವಯಂ ಬಂದಿದ್ದಾರೆ ಪತಿತರನ್ನು ಪಾವನರನ್ನಾಗಿ ಮಾಡಲು. ಅವರಿಗೆ ಶಿವ ನಿರಾಕಾರ ತಂದೆ ಎಂದು ಹೇಳಲಾಗುವುದು. ನಿರಾಕಾರ ಬಾಬಾರವರಿಗೆ ಆತ್ಮರು ಓ ಗಾಡ್ ಫಾದರ್ ಎಂದು ಹೇಳಿ ಕರೆಯುತ್ತಾರೆ. ಮನುಷ್ಯರು ಸುಮ್ಮನೆ ಹಾಗೆ ಹೇಳುತ್ತಾರೆ ತಿಳಿದುಕೊಳ್ಳದೇನೆ ಓ ಗಾಡ್ ಫಾದರ್ ಎಂದು. ಈಗ ಈ ಲಕ್ಷ್ಮೀನಾರಾಯಣರನ್ನು ಸಹ ಯುರೋಪವಾಸಿಗಳು ಭಗವಾನ್ ಭಗವತಿ ಎಂದು ಹೇಳುತ್ತಾರೆ. ಇವರಿಗೆ ಆ ರೀತಿ ಮಾಡಿದವರು ಯಾರು ಅಂದರೆ ಲಕ್ಷ್ಮೀನಾರಾಯಣರನ್ನು ದೇವಿ ದೇವತೆಗಳನ್ನಾಗಿ ಮಾಡಿದವರು ಯಾರು? ಈ ದೇವತೆಗಳಿಗೆ ಹೇಳ್ತಾರಲ್ವ, ನೀವು ಸರ್ವಗುಣ ಸಂಪನ್ನರು, ಮರ್ಯಾದ ಪುರುಷೋತ್ತಮರು, ಅಹಿಂಸಾ ಪರಮೋಧರ್ಮಿಗಳು, 16 ಕಲಾ ಸಂಪನ್ನರೆಂದು. ಮತ್ತು ಸ್ವಯಂಗೋಸ್ಕರ ಏನು ಹೇಳ್ಕೊಳ್ತಾರೆ, ನಾವು ಪಾಪಿಗಳು, ನೀಚರು ಅಂತ ಹೇಳ್ಕೊಳ್ತಾರೆ. ಅವ್ರು ತಿಳ್ಕೊಂಡೇ ಇಲ್ಲ ಇವರು ಕೂಡ ಮನುಷ್ಯರೇ, ಆದರೆ ದೈವಿ ಗುಣಗಳಿದೆ ಇವರಲ್ಲಿ ಎಂದು. ಭಾರತದಲ್ಲಿಯೇ ರಾಜ್ಯ ಮಾಡಿ ಹೋಗಿದ್ದಾರಲ್ವ ದೇವತೆಗಳು, ಅವರ ಮುಂದೆ ಹೋಗಿ ಮಹಿಮೆ ಮಾಡ್ತಾರೆ. ತಮ್ಮನ್ನು ತಾವು ನೀಚರು, ಪಾಪಿಗಳು ಎಂದು ಹೇಳ್ಕೊಳ್ತಾರೆ. ಶ್ರೀಕೃಷ್ಣನ ಮಂದಿರದಲ್ಲಿ ಹೋಗಿ ಮಹಿಮೆ ಮಾಡುತ್ತಾರೆ. ಶಿವನಿಗೆ ಈ ಮಹಿಮೆ ಮಾಡೋದಿಲ್ಲ. ಶುಭಾಬ್ರವರ ಮಹಿಮೆ ಬೇರೆ, ದೇವತೆಗಳ ಮಹಿಮೆಯೇ ಬೇರೆಯಾಗಿದೆ. ಅವರ ಮಹಿಮೆನೇ ಬೇರೆ, ಶುಭಾಬ್ರವರ ಮಹಿಮೆ ಜಾಸ್ತಿ. ಶಿವನ ಬಳಿ ಹೋಗಿ ಹೇಳ್ತಾರೆ, ಏ ಭಗವಂತ ನಮ್ಮ ಜೋಳಿಗೆಯನ್ನು ತುಂಬಿಬಿಡಿ ಎಂದು. ಮತ್ತೆ ಹೇಳ್ತಾರೆ, ಬಾಂಗು ಕುಡಿಯುವಂತಹವರು, ದತ್ತೂರ ತಿನ್ನುವಂತಹವರು ಅಂದ್ಬಿಟ್ಟು. ಅರೆ ಅಲ್ಲಿ ಬಾಂಗು ದತ್ತೂರ ಎಲ್ಲಿಂದ ಬರುತ್ತೆ? ಏನೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಬೇಡ್ತಿರ್ತಾರೆ, ಅದು ಬೇಕು ಇದು ಬೇಕು, ಭಗವಂತ ಮಕ್ಕಳು ಬೇಕು, ಪತಿ ಬೇಕು, ಆಸ್ತಿ ಬೇಕು, ಅದು ಬೇಕು ಇದು ಬೇಕು ಅಂತ. ದೀಪಾವಳಿಯಲ್ಲಿಯೂ ಕೂಡ ಲಕ್ಷ್ಮಿಯ ಆಹ್ವಾನ ಮಾಡುತ್ತಾರೆ. ಆದರೆ ಅವರು ಯಾರು ಎಂಬುದು ಯಾರಿಗೂ ಗೊತ್ತಿಲ್ಲ. 8-10 ಭುಜಗಳು ಯಾರಿಗಾದರೂ ಎಂದಾದರೂ ಇರಲಿಕ್ಕೆ ಹೇಗೆ ಸಾಧ್ಯ?
ಈ ಚತುರ್ಭುಜ ರೂಪವನ್ನು ತೋರಿಸಲಾಗಿದೆ. ಏಕೆಂದರೆ ಪ್ರವೃತ್ತಿ ಮಾರ್ಗ ಲಕ್ಷ್ಮೀ ನಾರಾಯಣ, ಲಕ್ಷ್ಮಿಯ 2 ಭುಜಗಳು, ನಾರಾಯಣನ 2 ಭುಜಗಳು. ಅವರ ಹೆಸರು ವಿಷ್ಣು ಎಂದು ಇಡಲಾಗಿದೆ. ಲಕ್ಷ್ಮೀ ನಾರಾಯಣ ಅಂತೂ ಸತ್ಯಯುಗದಲ್ಲಿ ಇರುತ್ತಾರೆ. ಮನುಷ್ಯರಿಗೆ ಇದು ಗೊತ್ತಿಲ್ಲ, ವಿಷ್ಣುವಿನ 2 ರೂಪ ಲಕ್ಷ್ಮೀ ನಾರಾಯಣರ ಮೂಲಕ ಪಾಲನೆ ಆಗುವುದು. ಚಿತ್ರಗಳಲ್ಲಿ ಲಕ್ಷ್ಮಿಗೆ 4 ಭುಜಗಳನ್ನು ತೋರಿಸಿದ್ದಾರೆ. 4 ಭುಜ ಇರುವಂತಹವರಿಗೆ ಮಕ್ಕಳಾದರೆ ಅವ್ರಿಗೂ ಕೂಡ 4 ಭುಜ ಇರಬೇಕು ಅಲ್ವಾ? ಏನೂ ತಿಳಿದುಕೊಳ್ಳುವುದಿಲ್ಲ. ತಾವು ಈಗ ತಿಳಿದುಕೊಂಡಿದ್ದೀರಾ, ಎಲ್ಲಿಯವರೆಗೆ ಬಾಬಾ ಬರುವುದಿಲ್ಲ ಅಲ್ಲಿಯವರೆಗೆ ನಮಗೇನೂ ಗೊತ್ತಾಗುವುದಿಲ್ಲ. ಬಾಬಾ ಬಂದ ಮೇಲೆ ಪೂರ್ತಿ ಜ್ಞಾನ ತಿಳಿಸುತ್ತಾರೆ. ಈಗ ಪೂರ್ತಿ ವಿಶ್ವದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ. ಬಾಬಾರವರೇ ಬಂದು ಪತಿತ ಪ್ರಪಂಚವನ್ನು ಪಾವನ ಮಾಡುತ್ತಾರೆ. ಆ ತಂದೆಯನ್ನು ಕರೆಯುತ್ತಾರೆ, ಏ ಪತಿತ ಪಾವನ ಬನ್ನಿ ಎಂದು. ಈಗ ಪರಮಾತ್ಮ ಹೇಗೆ ಬರುತ್ತಾರೆ, ಹೇಗೆ ಬಂದು ಪತಿತರನ್ನು ಪಾವನ ಮಾಡುತ್ತಾರೆ? ತಂದೆ ಹೇಳುತ್ತಾರೆ, 5000 ವರ್ಷಗಳಿಗೆ ಮೊದಲು ದೈವಿ ರಾಜಸ್ಥಾನವನ್ನು ತಯಾರು ಮಾಡಲಾಗಿತ್ತು. ಅನಂತರ ನೀವು 84 ಜನ್ಮ ಹೇಗೆ ಪಡ್ಕೊಂಡ್ರಿ, ಇದು ತಿಳಿದುಕೊಳ್ಳಬೇಕು. ಈ ತಿಳುವಳಿಕೆ ನಿಮ್ಮ ಬುದ್ಧಿಯಲ್ಲಿಯೂ ಸಹ ಮೊದಲು ಇರಲಿಲ್ಲ. ಈ ಬ್ರಹ್ಮ ಬಾಬಾರವರಿಗೂ ಸಹ ಮೊದಲು ಗೊತ್ತಿರಲಿಲ್ಲ. ರಾಧಾ ಕೃಷ್ಣ ಲಕ್ಷ್ಮೀ ನಾರಾಯಣರ ಪೂಜೆ ಮಾಡುತ್ತಿರುತ್ತಾರೆ. ಆದರೆ ಇದು ಸಹ ಗೊತ್ತಿಲ್ಲ, ರಾಧಾ ಕೃಷ್ಣರೇ ಸ್ವಯಂವರದ ನಂತರ ಲಕ್ಷ್ಮೀ ನಾರಾಯಣ ಆಗಿರುವಂತಹದ್ದು. ಆದ್ದರಿಂದ ರಾಜಕುಮಾರಿ ರಾಧೆ, ರಾಜಕುಮಾರ ಶ್ರೀಕೃಷ್ಣ ಎಂದು ಹೇಳಲಾಗುವುದು. ಸ್ವಯಂವರದ ನಂತರ ಮಹಾರಾಜ ಮಹಾರಾಣಿ ಆಗುತ್ತಾರೆ. ಏನು ಸ್ವಯಂ ಆಗುತ್ತಿದ್ದಾರೆ, ಇವರಿಗೂ ಸಹ ಮೊದಲು ಗೊತ್ತಿರಲಿಲ್ಲ. ಬಲೆ ಕೆಲವರಿಗೆ ಸಾಕ್ಷಾತ್ಕಾರವಾಗತ್ತೆ, ಆದರೆ ಏನೂ ಅರ್ಥ ಆಗುವುದಿಲ್ಲ. ಮತ್ತೆಯೂ ಸಹ ಭಕ್ತರ ಭಾವನೆ ಅಲ್ಪ ಕಾಲಕ್ಕಾಗಿ ಪೂರ್ಣ ಮಾಡುವುದರಲ್ಲಿ ನಾನು ಸಹಯೋಗ ಕೊಡ್ತೀನಿ, ನಾನು ಪೂರ್ತಿ ಮಾಡ್ತೀನಿ ಅಂತಾರೆ ಬಾಬರವರು. ಸಾಕ್ಷಾತ್ಕಾರ ಮಾಡಿಸಲಾಗುವುದು. ಇಲ್ಲಂತೂ ಧ್ಯಾನ ಸಾಕ್ಷಾತ್ಕಾರದ ಮಾತಿಲ್ಲ. ತಂದೆಯಂತೂ ತಿಳಿಸುತ್ತಾರೆ, ಸಾಕ್ಷಾತ್ಕಾರದಲ್ಲಿ ಮಾಯೆಯ ಪ್ರವೇಶತೆ ಆಗುವುದು. ಆಗ ತಾವು ಪದವಿ ಭ್ರಷ್ಟರಾಗುತ್ತೀರಾ. ಬಹಳಷ್ಟು ಜನ ಬಂದು ಹೇಳುತ್ತಾರೆ, ನಮಗೆ ಶುಭಾಬ್ರವರ ಸಾಕ್ಷಾತ್ಕಾರವಾಗಬೇಕೆಂದು. ಬಾಬಾ ಹೇಳ್ತಾರೆ, ಅರೇ ನಿಮಗೆ ತಿಳಿಸ್ಕೊಡ್ಲಾಗಿದೆ ಅಲ್ವಾ, ಫೈರ್ಫ್ಲೈ ಎಷ್ಟು ಚಿಕ್ಕದಿರುತ್ತೆ, ಮಿಂಚು ಹುಳ ಎಷ್ಟು ಚಿಕ್ಕದಿರುತ್ತೆ, ಕಣ್ಣುಗಳಿಂದ ನೋಡಲಾಗತ್ತೆ. ಆತ್ಮ ಅದಕ್ಕಿಂತಲೂ ಸಹ ಚಿಕ್ಕ ಬಿಂದುವಾಗಿದೆ. ಹೇಗೆ ಆತ್ಮ ಇದೆ, ಹಾಗೆ ಪರಮಾತ್ಮನ ರೂಪವೂ ಇದೆ. ಸಾಕ್ಷಾತ್ಕಾರವೂ ಆಗತ್ತೆ, ಆ ಚಿಕ್ಕ ಬಿಂದುವಿನ ಸಾಕ್ಷಾತ್ಕಾರ. ಇಲ್ಲಂತೂ ಚಿಕ್ಕ ಬಿಂದು ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿದೆ ಅಲ್ವಾ. ಆತ್ಮನ ಸಾಕ್ಷಾತ್ಕಾರ ಆದರೂ ಸಹ ಯಾರಿಗೂ ಏನೂ ಗೊತ್ತಾಗುವುದಿಲ್ಲ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರ, ಈಗ ನಾವು ಶಿವ ತಂದೆಯ ಸಂತಾನರಾಗಿದ್ದೇವೆ. ಎಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರು ಶಿವ ತಂದೆಯಿಂದ ಆಸ್ತಿ ಪಡೆದುಕೊಳ್ಳುತ್ತಿದ್ದೀರಾ. ನಮ್ಮ ಮುಖ್ಯ ಗುರಿ ಉದ್ದೇಶವೇ ಇದಾಗಿದೆ. ವಿದ್ಯಾರ್ಥಿಗಳಾಗಿದ್ದೇವೆ. ತಾವು ಹೇಳ್ತೀರಾ ತಂದೆಯಿಂದ ಸಹಜ ರಾಜಯೋಗವನ್ನು ಕಲಿಯಲು ಬಂದಿದ್ದೇವೆ ಎಂದು. ಇದು ಮುಖ್ಯ ಗುರಿ ಉದ್ದೇಶವಾಗಿದೆ ಅಲ್ವಾ. ಇದನ್ನು ತಾವು ಮಕ್ಕಳು ಮರೆಯಬಾರದು. ಭಕ್ತಿ ಮಾರ್ಗದಲ್ಲಿ ಭಕ್ತರು ದೇವತೆಗಳ ಚಿತ್ರಗಳನ್ನು ಜೊತೆಯಲ್ಲಿ ಇಟ್ಟುಕೊಳ್ಳುತ್ತಾರೆ. ತಾವು ಈ ತ್ರಿಮೂರ್ತಿಯ ಚಿತ್ರವನ್ನು ಪಾಕೆಟಲ್ಲಿ ಇಟ್ಟುಕೊಳ್ಳಬೇಕು. ಶಿವ ತಂದೆಯ ಮೂಲಕ ನಾವು ಈ ಲಕ್ಷ್ಮೀನಾರಾಯಣರಂತೆ ಆಗುತ್ತಿದ್ದೇವೆ ಎಂದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಶಿವ ತಂದೆಗೆ ವಿಕಾರಗಳನ್ನು ದಾನ ಕೊಟ್ಟು ಮತ್ತೆ ಎಂದಿಗೂ ವಾಪಸ್ ಪಡೆದುಕೊಳ್ಳಬಾರದು. ದೇಹಾಭಿಮಾನದ ಭೂತದಿಂದ ಬಚಾವಾಗಿರಬೇಕು. ಈ ಭೂತದಿಂದ ಎಲ್ಲ ಭೂತಗಳು ಬರುತ್ತವೆ.
ಆದ್ದರಿಂದ ಆತ್ಮ ಅಭಿಮಾನಿ ಆಗುವ ಅಭ್ಯಾಸ ಮಾಡಬೇಕು. 2ನೇ ಪಾಯಿಂಟು, ಧ್ಯಾನ ಸಾಕ್ಷಾತ್ಕಾರದ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು. ಮುಖ್ಯ ಗುರಿ ಉದ್ದೇಶವನ್ನು ಸನ್ಮುಖದಲ್ಲಿಟ್ಟುಕೊಂಡು ಪುರುಷಾರ್ಥ ಮಾಡಬೇಕು. ಶ್ರೀಮತದಂತೆ ಎಲ್ಲರಿಗೂ ಸುಖ ಕೊಡಬೇಕು. ವರದಾನ: ಮಾಡಿಸುವಂತಹ ತಂದೆಯ ಸ್ಮೃತಿಯಿಂದ ಸೇವೆಯಲ್ಲಿ ಸದಾ ನಿರ್ಮಾಣತೆಯ ಕಾರ್ಯ ಮಾಡುವಂತಹ ಕರ್ಮಯೋಗಿಗಳಾಗಿರಿ. ಮಾಡಿಸುವಂತಹ ತಂದೆಯ ಸ್ಮೃತಿಯಿಂದ ಸೇವೆಯಲ್ಲಿ ಸದಾ ನಿರ್ಮಾಣದ ಕಾರ್ಯ ಮಾಡುವಂತಹ ಕರ್ಮಯೋಗಿಗಳಾಗಿರಿ. ವರದಾನದ ವಿಶ್ಲೇಷಣೆ: ಯಾವುದೇ ಕರ್ಮಯೋಗಿಯ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ. ಕೇವಲ ಕರ್ಮ ಮಾಡುವವರಾಗಬೇಡಿ, ಆದರೆ ಕರ್ಮಯೋಗಿಗಳಾಗಿರಿ. ಅಂದರೆ ಕರ್ಮ ಮಾಡ್ತಿದ್ರೂ ಸಹ ಬಾಬರವರ ನೆನಪಿನಲ್ಲಿ ಇರಬೇಕು. ಕರ್ಮ ಅಂದರೆ ಅರ್ಥ ವ್ಯವಹಾರ, ಯೋಗ ಎಂದರೆ ಅರ್ಥ ಪರಮಾರ್ಥ. ಎರಡರ ಬ್ಯಾಲೆನ್ಸ್ ಇರಬೇಕು. ಶರೀರ ನಿರ್ವಹಣೆಯ ಹಿಂದೆ ಆತ್ಮನ ನಿರ್ವಹಣೆಯನ್ನು ಮರೆಯಬೇಡಿ. ಏನೇ ಕರ್ಮ ಮಾಡಿ ಅದು ಈಶ್ವರಿಯ ಸೇವಾರ್ಥವಾಗಿ ಇರಲಿ. ಇದಕ್ಕಾಗಿ ಸೇವೆಗಳಲ್ಲಿ ನಿಮಿತ್ತ ಮಾತ್ರದ ಮಂತ್ರ ಮತ್ತು ಮಾಡಿಸುವಂತಹ ತಂದೆಯ ಸ್ಮೃತಿಯ ಸಂಕಲ್ಪ ಸದಾ ನೆನಪಿರಲಿ. ಮಾಡಿಸುವಂತಹ ತಂದೆಯನ್ನು ಮರೆಯಬೇಡಿ. ಆಗ ಸೇವೆಯಲ್ಲಿ ನಿರ್ಮಾಣತೆಯೇ ನಿರ್ಮಾಣ ಮಾಡುತ್ತಾ ಇರುತ್ತೀರಾ. ಸ್ಲೋಗನ್: ಸೇವೆ ಅಥವಾ ಸಂಬಂಧ ಸಂಪರ್ಕದಲ್ಲಿ ವಿಘ್ನವಾಗಲು ಕಾರಣ ಹಳೆಯ ಸಂಸ್ಕಾರಗಳು. ಆ ಸಂಸ್ಕಾರಗಳ ಜೊತೆ ವೈರಾಗ್ಯ ಬರಬೇಕು. ಸೇವೆಯಲ್ಲಿ ವಿಘ್ನ ಆಗಲು ಅಥವಾ ವಿಘ್ನ ಬರಲು ಕಾರಣ ಹಳೆಯ ಸಂಸ್ಕಾರ. ಆ ಸಂಸ್ಕಾರಗಳ ಜೊತೆ ವೈರಾಗ್ಯ ಬರಬೇಕು. ಅವ್ಯಕ್ತ ಇಶಾರೆ: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿರಿ. ಎಲ್ಲದಕ್ಕಿಂತ ಶ್ರೇಷ್ಠ ಸಿಂಹಾಸನ ಬಾಬ್ದಾದರವರ ಹೃದಯ ಸಿಂಹಾಸನ ಅಧಿಕಾರವಾಗಿದೆ. ಅಂದಾಗ ತಂದೆಯ ಹೃದಯ ಸಿಂಹಾಸನ ಅಧಿಕಾರಿಗಳಾಗಬೇಕು. ಆದರೆ ಈ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಮೊದಲು ಅಚಲ ಅಡೋಲ ಏಕರಸ ಸ್ಥಿತಿಯ ಸಿಂಹಾಸನ ಬೇಕು. ಏಕರಸ ಸ್ಥಿತಿಯ ಸಿಂಹಾಸನದಲ್ಲಿ ಯಾವಾಗ ಸ್ಥಿತರಾಗಿರುತ್ತೀರಾ ಎಂದರೆ ಯಾವಾಗ ಅಕಾಲ ತಖ್ತ ನಶೀನ್ ಭೃಕುಟಿ ಸಿಂಹಾಸನ ಅಧಿಕಾರಿಗಳಾಗಿರುವ ಅಭ್ಯಾಸವಿರುತ್ತದೆ. ಹೇಗೆ ಆ ತಪಸ್ವಿಗಳು ಸದಾ ಆಸನದ ಮೇಲೆ ಕುಳಿತುಕೊಳ್ಳುತ್ತಾರೆ, ಹಾಗೆ ತಾವು ತಮ್ಮ ಏಕರಸ ಆತ್ಮಿಕ ಸ್ಥಿತಿಯ ಆಸನದ ಮೇಲೆ ವಿರಾಜಮಾನರಾಗಿ ಇರಿ. ಈ ಆಸನವನ್ನು ಬಿಡಬೇಡಿ, ಆಗ ಸಿಂಹಾಸನ ಸಿಗುವುದು. ಓಂ ಶಾಂತಿ.